ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಥರ್ಸ್ಡೇ. ಸ್ಕೂಲಿಗೆ ಇವತ್ತು ಕಳಿಸಿಲ್ಲ. ಏನಕ್ಕೆ ಅಂದರೆ ಅವನು ಬಿದ್ದು ಎಷ್ಟು ಏಟ್ ಮಾಡ್ಕೊಂಡಿದ್ದಾನೆ ಅಂದರೆ, ಫಸ್ಟು ಜ್ವರ ಬಂತು, ಆಮೇಲೆ ಬಿದ್ದ, ಆಮೇಲೆ ಅವತ್ತು ಆಟ ಆಡ್ಬೇಕಾದ್ರೆ ಏಟ್ ಮಾಡ್ಕೊಂಡಿದ್ದಾನೆ. ಬ್ಯಾಕ್ ಟು ಬ್ಯಾಕ್ ಹಿಂಗೆ ಏಟ್ ಮಾಡ್ಕೊತಾನೆ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಏಟ್ ಮಾಡ್ಕೊಂಡಿದೆ ಗೊತ್ತಾ, ತೋರಿಸ್ತೀನಿ. ಅದಕ್ಕೆ ಸ್ಕೂಲ್ಗೂ ಕಳಿಸಿಲ್ಲ. ಜ್ವರ ಬಂದಿದೆ ಅಂತ ಮನೇಲಿ ಇರಿಸ್ಕೊಂಡ್ರೆ ಈ ಥರ ಮಾಡ್ಕೊಂಡಿದ್ದಾನೆ. ಕಣ್ಣು ನೆನ್ನೆ ಇನ್ನೂ ಊದ್ಕೊಂಡಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನೆನ್ನೆದು ನಾನು ಹಾಕ್ತೀನಿ ನೋಡಿ, ನನ್ನ ಹತ್ರ ಮೊಬೈಲಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು ನೋಡೋಕ್ಕೆ ಅಂತ. ಹಂಗೆ ಮಾಡ್ಕೊಂಡಿದ್ದೇನೆ. ಎಷ್ಟು ಆಲ್ಮೋಸ್ಟ್ ಒಂದು 4-5 ಡೇಸಿಂದ ಅಲ್ಲ, ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಆಗ್ತಾನೆ ಇದೆ. ಸೊ ಆಮೇಲೆ ದೃಷ್ಟಿ ಆಗಿರ್ಬೇಕು ಅಂತ ದೃಷ್ಟಿ ಎಲ್ಲ ತೆಗೆದು ಹಾಕಿದೆ. ಫಂಕ್ಷನ್ ಆದ್ಮೇಲಿಂದ, ಅವ್ನ ಸ್ಕೂಲ್ ಆ್ಯನ್ಯುವಲ್ ಡೇ ಆದ್ಮೇಲಿಂದ ಅಲ್ಲ, ಆ್ಯನ್ಯುವಲ್ ಡೇ ಆದಾಗಿಂದ ನೆಕ್ಸ್ಟ್ ಡೇ ಮಾಲಲ್ಲಿ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಹುಡುಗ ಬಂದು ಹೊಡೆದ್ಬಿಟ್ಟ. ಆಮೇಲೆ ಏನಕ್ಕೆ ಅಂತ ಗೊತ್ತಿಲ್ಲ, ಚಿಕ್ಕ ಹುಡುಗ, ಅವನಿಗಿಂತ ಸ್ವಲ್ಪ ಒಂಚೂರು ದೊಡ್ಡ ಹುಡುಗ ಏನೋ ಜೀವಗಿಂತ. ಅವ್ನು ಇದಕ್ಕಿದ್ದಂಗೆ ಬಂದು ಹೊಡೆದ್ಬಿಟ್ಟ, ನಡ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನು ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಆಟ ಆಡ್ಬೇಕಾದ್ರೆ ರೇಟ್ ಮಾಡ್ಕೊಂಡ. ಅದಾದ್ಮೇಲೆ ಜ್ವರ ಬಂತು. ಜ್ವರ ಬಂದಿದೆ ಅಂತ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ, ಅದಕ್ಕೆ ಮನೆಗೆ ಇರಿಸ್ಕೊಂಡಿದ್ದೀನಿ ಅಂತ. ಇರಿಸ್ಕೊಂಡ್ರೆ ಹೋಗಿ ಅಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇದ್ವಿ. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಏನಾದ್ರು ಸ್ವಲ್ಪ ಕ್ರೀಮ್ ಏನಾದ್ರು ಬರ್ಸ್ಕೊಂಡು ಬಂದರೆ ಅದು ಸ್ವಲ್ಪ ಇದಾಗುತ್ತೆ ಅಂತ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. 1:10ಗೆ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೀನಿ, ಹೋಗ್ಬೇಕು. ಅಲ್ಲೇ ಜಾಸ್ತಿ ಜಂಪ್ ಮಾಡೋದು, ಓಡಾಡೋದು ಇದೆಲ್ಲ ಜಾಸ್ತಿ. ಏನಾಗಿದೆ ಕಣ್ಣು? ಊದ್ಕೊಂಡಿದೆ. ಚಂದುನು ಪಾಪ ನೋಡ್ದಾಗಂತೂ ಚಂದುನು ಫುಲ್ ಎದ್ಕೊಂಡಿದ್ರಲ್ಲ. ಅಲ್ಲ, ಅದು ಫಸ್ಟ್ ಇಲ್ಲಿ ಮೂಗ್ ಹತ್ರ ಜಾಸ್ತಿ ಏಟಾಗಿದೆ, ಅದಕ್ಕೆ ಸ್ವಲ್ಪ ನೋಡು. ಫಸ್ಟ್ ನೋಡಿದ ತಕ್ಷಣ ಏನ್ ಏಟಾಗಿದೆ ಅಂತ ಗೊತ್ತಾಗ್ಲಿಲ್ವಲ್ಲ ಅವ್ನು ಬಿದ್ದಾಗ. ಅವಾಗ ಫಸ್ಟ್ ಅದೇ ಹೋಗಿಲ್ಲಿ ಬಿದ್ದಾಗ ರಕ್ತ ಏನ್ ಬರ್ಲಿಲ್ಲ, ಬಟ್ ಒಂದ್ ಸ್ವಲ್ಪ ರೆಡ್ ಆಗಿತ್ತು ಅಷ್ಟೇ ಸ್ಕಿನ್. ಆಮೇಲೆ ನೋಡಿದಾಗ ಜಾಸ್ತಿ ಏಟಾಗಿದೆ. ಸೊ ಲಂಚ್ ಪ್ರಿಪೇರ್ ಮಾಡಾಯ್ತು. ಇಡ್ಲಿ ಚಟ್ನಿ ಮಾಡಿದೆ. ಆಫ್ ಮಾಡಮ್ಮ. ಸೊ ಇವತ್ತು ಇಡ್ಲಿ ಚಟ್ನಿ ಮಾಡಿದೆ. ಜಿಯಂಗೂ ಹೆಂಗೂ ಹುಷಾರಿರ್ಲಿಲ್ವಲ್ಲ ಅಂತ ಲಂಚ್ ಮಾಡಬೇಕು ಲೈಟಾಗಿ. ಹಾಗೆ ಸ್ಯಾಲೆಡ್ ಕಟ್ ಮಾಡಿ ಇಟ್ಟಿದ್ದೀನಿ, ತಗೊಂಡು ಹೋಗ್ಬೇಕು. ಸೊ ಜಿಯನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೆ. ಡಾಕ್ಟರ್ ಏನು ಹೇಳಿದ್ರು? ರನ್ ಮಾಡಬಾರ್ದು, ಜಂಪ್ ಮಾಡಬಾರ್ದು, ಮಾಡಿದ್ರೆ ಮತ್ತೆ ಚುಚ್ಚ ಕೊಡ್ತೀನಿ. ಸೊ ಏನಿಲ್ಲ, ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯ ಏನು ಜಾಸ್ತಿ ಆಗಿಲ್ಲ. ಫ್ರೆಂಡ್ಸ್, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದ್ವಿ. ಏನಿಲ್ಲ ಅಂದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಕೊಟ್ಟರು. ಅಲ್ಲೇ ಹೇಳಿದ್ನಲ್ಲ ನಿಮಗೆ. ಸೊ ಇವಾಗ ಹಚ್ಚಬೇಕು. ದಿನಕ್ಕೆ 3 ಸರಿ ಹಚ್ಚಬೇಕಂತೆ. ಡೀಪಾಗಿ ಏನು ಅಷ್ಟೊಂದು ಆಗಿಲ್ಲ. ಅದೇ ಇಲ್ಲೆಲ್ಲ ಸೇಮ್ ಇದಿರೋದ್ರಿಂದ ಏನು ಸೇಮ್ ಏನು ಹೇಳಿದ್ದು, ಒಂದೇ ಬ್ಲಡ್ ಸರ್ಕ್ಯೂಟ್ಸ್ ಇರೋದ್ರಿಂದ ಸ್ವಲ್ಪ ಹಂಗಾಗತ್ತೆ. ಸದ್ಯ ಏನೂ ಡೀಪಾಗಿ ಆಗಿಲ್ಲ ಅಂತ ಹೇಳಿದ್ರು. ಮತ್ತು TT ಇಂಜೆಕ್ಷನ್ ಏನು ಬೇಡ ಅಂದರು. ಯಾಕೆಂದರೆ ಆಲ್ರೆಡಿ ಅವನಿಗೆ 1.5 ಇಯರಲ್ಲಿ ಕೊಟ್ಟಿರ್ತಾರಂತೆ. ಸೊ ಅದರಿಂದ ಇವಾಗೇನು ಬೇಡ, ಅವಶ್ಯಕತೆ ಇಲ್ಲ ಅಂದರು. ಅದಕ್ಕೆ ಇವಾಗ ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ಅವನಿಗೆ ಮಲಗಿಸ್ತೀನಿ. ನನಗೂ ಸ್ವಲ್ಪ ನಿದ್ರೆ ಬಿಡ್ತಾ ಇದೆ ಇವತ್ತು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲಗಿಬಿಡೋಣ ಇವತ್ತು ಅಂತ. ಜಿಯನ್ಗೆ ಏನಂದರೆ ರೆಸ್ಟ್ ಮಾಡು ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಓಡಾಡ್ತಾನೆ ಇರ್ತಾನೆ. ಆದರೂ ನಾನೇ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ರೆಸ್ಟ್ ಮಾಡಿಸ್ತೀನಿ. ಆಮೇಲೆ ಸ್ವಲ್ಪ ಹಾಟ್ ವಾಟರೆಲ್ಲ ಕೊಟ್ಟು, ಯಾಕೆಂದರೆ ಕೋಲ್ಡು ಇತ್ತಲ್ಲ ಅವನಿಗೆ. ಸೊ ಅದಕ್ಕೆ ಹಾಟ್ ವಾಟರೆಲ್ಲ ಕೊಟ್ಟು ಕುಡಿಸಿ ಎಷ್ಟಾಗುತ್ತೆ ಅಷ್ಟು ಹುಷಾರಾಗಿ ನೋಡ್ಕೊತಾನೆ ಇರ್ತೀವಿ. ನಾನಿನ್ನು ಮಾಡ್ತಿದ್ರೆ ಚಂದು ಅಲ್ಲಿ ಕುತ್ಕೊಂಡು ನೋಡ್ಕೊತಿರ್ತಾರೆ. ಸೊ ಈ ರೀತಿ, ಯಾಕೆಂದರೆ ಮತ್ತೆ ಸ್ವಲ್ಪ ದಿನ ಒಂದು ಈ ಥರ ಆಗ್ತಿದೆಯಲ್ಲ, ಒಂದು 2-3 ದಿನ ಹುಷಾರಾಗಿರಲಿ ಅಂತ ಅಷ್ಟೇ.
ಈ ವೆದರಲ್ಲಿ ನನಗೂ ಕೂಡ ಕೋಲ್ಡ್ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಬಿಸಿ ಬಿಸಿ ಟೀ ಅಥವಾ ಏನಾದರೂ ಕುಡಿದ್ರೆ ಮತ್ತೆ ಈವ್ನಿಂಗ್ ಕೆಲಸಗಳು ಮಾಡೋದಕ್ಕೆ ಎನರ್ಜಿ ಬರುತ್ತೆ, ವರ್ಕೌಟ್ಗೆ ಹೋಗೋದಕ್ಕೂ ಕೂಡ ಮೂಡ್ ಬರುತ್ತೆ. ಸೊ ತುಂಬ ಜನ ಕೇಳ್ತೀರಾ, ರಮ್ಯಾ ನಿಮಗೆ ಟೀ ಅಂದರೆ ಇಷ್ಟ ಅಲ್ವಾ ಅಂತ. ಇಲ್ಲ, ನನಗೆ ಕಾಫಿ ಅಂದರೆ ಇಷ್ಟ, ಬಟ್ ಚಂದುಗೆ ಟೀ ಇಷ್ಟ. ಅದಕ್ಕೆ ಅವ್ರ ಜೊತೆ ನಾನು ಕೂಡ ಟೀನೇ ಕುಡಿತೀನಿ. ಬಟ್ ನನ್ನ ಫೇವ್ರೆಟ್ ಕಾಫಿ. ಮಲಗಿದ್ದು ಎದ್ದು ಟೀ ಕಾಫಿ ಎಲ್ಲ ಮುಗಿಸಿ ಇವಾಗ ನಾನು ರೆಡಿ ಆಗಿದ್ದೀನಿ ಜುಂಬಾಗೆ ಹೋಗೋದಕ್ಕೆ. ಜುಂಬಾನ ಇವತ್ತು ಸ್ಟ್ರೆಂತ್ ಟ್ರೈನಿಂಗ್, ಟ್ಯೂಸ್ಡೇ ಮತ್ತು ಥರ್ಸ್ಡೇ ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ. ಸೊ ಇದು ನನ್ನ ಔಟ್ಫಿಟ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಮೇಲ್ಗಡೆ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಕೋಲ್ಡ್ ಇದೆ ಅದಕ್ಕೆ. ಸೊ ಇವಾಗಂತೂ ಹೇರ್ ಹಿಂಗೆ ಹಾಕ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ವರ್ಕೌಟ್ ಮಾಡಾಮೇಲೆ ಫುಲ್ಲು ಸ್ವೆಟ್ ಆಗಿಬಿಡ್ತೀನಿ. ಸೊ ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಜಿಯೋ ಬೇಬಿ ಕೂಡ ಇದ್ದಾನೆ. ಜಿಯೋ ಬೇಬಿನ ಚಂದು ಸ್ನಾನ ಮಾಡ್ತಿದ್ದಾರೆ. ಅವ್ರು ಬಂದಮೇಲೆ ಅವ್ರ ಜೊತೆ ಬಿಟ್ಬಿಟ್ಟು ಹೋಗ್ತೀನಿ. ಒಬ್ಬನೇ ಬಿಟ್ಬಿಟ್ಟಂತೂ ಹೋಗೋಕ್ಕಾಗಲ್ಲ, ಏಟ್ ಮಾಡ್ಕೊತಾನೆ ಇದೆಯನಲ್ಲ ಅದಕ್ಕೆ. ಸೊ ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ಬಂದಮೇಲೆ ನಾನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಅದಕ್ಕೆ. ಸೊ 9-9:30ವರೆಗೂ ತೆಗ್ದಿರುತ್ತೆ. ನಾನು 8ಕ್ಕೆ ಬರ್ತೀನಿ. ಬಂದ ತಕ್ಷಣ ಸ್ನಾನ ಮಾಡಿ ಇಲ್ಲೇ ಹೋಗ್ಬಿಡೋದು. ಗಾಡೀಲಿ ಹೋಗೋದಿಲ್ಲ, ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡಾದರೂ ಹೋಗ್ಬೋದು. ಸೊ ಅದು ಬಂದಮೇಲೆ ನೋಡೋಣ. ನೋಡಿ, ಅವರು ಸ್ಪೈಡರ್ ಮ್ಯಾನ್ ಆಗಿಬಿಟ್ಟಿದ್ದಾರೆ, ಲೈಟ್ನಿಂಗ್ ಮ್ಯಾನ್ ಆಗಿಬಿಟ್ಟಿದ್ದಾರೆ. ಈ ಕಡೆ ಬನ್ನಿ ಇಲ್ಲಿ. ಐ ಲೈಟ್ನಿಂಗ್ ಮ್ಯಾನ್. ಡಿಫ್ರೆಂಟ್ ಲೈಟ್ನಿಂಗ್ ಮ್ಯಾನ್. ಓ 7 o'clock ಆಯಿತು. ಸೊ 7 o'clock ಆಯಿತು ಅಂದರೆ ನಾನು ಹೋಗಬೇಕು. ಅದು ಇವತ್ತು 15 minutes ಲೇಟ್ ಆಯಿತು. ಯಾಕೆಂದರೆ ಟ್ರೈನರು ಟ್ರಾಫಿಕಲ್ಲಿ ಸಿಗಾಕೊಂಡಿದಂತೆ. ಸೊ ಅದಕ್ಕೆ 15 minutes ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ನೋಡ್ತಾ ಇದ್ರಿ ನೀವು, ಸ್ವಲ್ಪ ಕೂಲು ಸರಿ ಮಾಡ್ಕೊಂಡ್ಬಿಡ್ತೀನಿ. ವ್ಲಾಗ್ ನೋಡ್ತಾ ಇದ್ರಿ. ಏನಾಯ್ತು ಅಂದರೆ ನೆನ್ನೆ ಅದೇ ಜಿಯನ್ಗೆ ಹೇಳಿದ್ನಲ್ಲ, ಸೊ ಬ್ಯಾಕ್ ಟು ಬ್ಯಾಕ್ ಹಂಗೆ ಆಗಿದ್ರಿಂದ ನನಗೆ ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿತ್ತು. ಅಷ್ಟೊಂದೆಲ್ಲ ಇರಲಿಲ್ಲ. ವರ್ಕೌಟ್ಗೆ ಹೋಗಿ ಬಂದಮೇಲೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ನಾನು ವರ್ಕೌಟಿಂದ ಬಂದು ಸ್ನಾನ ಮಾಡಿಕೊಂಡು ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಹೊಟ್ಟೋಗ್ಬಿಟ್ವಿ. ಸೊ ನಾನು ವ್ಲಾಗ್ ಆಮೇಲೆ ಮಾಡೋಣ, ಯಾಕೆಂದರೆ ಫಸ್ಟು ಟೆಂಪಲ್ಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿ ಬಂದ್ವಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಈ ಬುಕ್ ಏನಿದೆ, ಇದು ನನಗೆ ಸ್ಟಾರ್ಬಕ್ಸಲ್ಲಿ ಲಾಸ್ಟ್ ಟೈಮು ಏನೋ ಅಷ್ಟು ಆರ್ಡ್ರ್ ಮಾಡಿದ್ರೆ ಗಿಫ್ಟ್ ಅಂತ ಏನೋ ಕೊಟ್ಟಿದ್ರು. ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಕಂಟೆಂಟ್ ಎಲ್ಲ ಬರೆದು ಇಟ್ಕೊಂಡು ಇಷ್ಟು ಆಲ್ರೆಡಿ ಬರೆದು ಇಟ್ಟಿದ್ದೀನಿ. ಸೊ ದಿನ ಬೆಳಗ್ಗೆ ಎದ್ದರೆ ಏನು ಕಂಟೆಂಟ್ ಮಾಡೋದು ಅದೇ ಹೋಗ್ತಾ ಇರುತ್ತೆ ತಲೆಯಲ್ಲಿ. ಸೊ ಏನು ಸ್ಕ್ರಿಪ್ಟ್ ಮಾಡೋದು ಅಂತ, ಸೊ ಅದನ್ನೆಲ್ಲ ಬರೆದು ಇಟ್ಬಿಟ್ರೆ ನನಗೆ ಅವಾಗ ಈಸಿ ಆಗುತ್ತೆ. ಸೊ ಆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಓಕೆ ಬ್ಲಾಗ್ ಎಂಡ್ ಮಾಡಲಿಲ್ಲ ಅಂದ್ಬಿಟ್ಟು ಬಂದೆ. ಸೊ ಇವತ್ತು ಎಗ್ ಕರಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ಏನೇನೋ ಆಗಿ ಎಗ್ ಕರಿ ಬೇಡ ಅಂತ ಡಿಸೈಡ್ ಮಾಡಿದೆ. ಇದು ಎಗ್ಗು ತೆಗ್ದಿಟ್ಟಿದೆ, ಎಗ್ ಕರಿ ಮಾಡೋಣ ಅಂತ. ಸೊ ಇವಾಗ ಪೀನಟ್ ಚಟ್ನಿ ಮಾಡಿ ಜನ್ಗೆ ರೊಟ್ಟಿ ಮಾಡ್ತೀನಿ. ಸೊ ಗ್ರೌಂಡ್ನಟ್ ಚಟ್ನಿ, ಕಡಲೆಕಾಯಿ ಚಟ್ನಿ ಸೊ ಮಾಡಿ ಜನ್ಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ. ಸೊ ಅಕ್ಕಿ ರೊಟ್ಟಿ ನನಗೂ ತುಂಬ ಇಷ್ಟ ಆಗುತ್ತೆ. ಸೊ ಚಂದು ಬೇಡ ಎಗ್ ಕರಿ ಇವತ್ತು ಯಾಕೋ ಬೇಡ ಅನಿಸ್ತಿದೆ ಅಂತಂದು, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಮತ್ತು ಜಿಯನ್ಗೆ ಏನು ಗೊತ್ತಾ, ಇದೆಲ್ಲ ಹಚ್ತಾ ಇದ್ದೀನಿ. ಕ್ರೀಮ್ ಡಾಕ್ಟರ್ ಬರ್ಕೊಟ್ಟಿದ್ದಾರೆ, ಹಚ್ತಾ ಇದ್ದೀನಿ. ಸೊ ನನಗೆ ಏನಂದರೆ ಮಾರ್ಕ್ ಏನಾದರೂ ಉಳ್ಕೊಂಡ್ರೆ, ಯಾಕೆಂದರೆ ಅವ್ನಿಗೆ ಇಲ್ಲೇ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಸದ್ಯ ಅವ್ನಿಗೆ ಕಣ್ಣ ಹತ್ರ ಏಟಾಗಿಲ್ಲ, ನಂಗೆ ಅದು ತುಂಬ ಇರೋದು. ನನಗೆ ಅವ್ನು ಬಿದ್ದಿದ ತಕ್ಷಣ ಏನಾಯಿತು ಅಂದರೆ, ಇಬ್ಬರು ಅಲ್ಲೇ ಇದ್ದೀವಿ, ಯಾವಾಗ ಅಲ್ಲಿ ಹೋದ ಅಂತ ಗೊತ್ತಿಲ್ಲ. ಬಿದ್ದಿದ ತಕ್ಷಣ ಅವ್ನು ಹತ್ತ ಮೇಲೆ ನಂಗೆ ಗೊತ್ತಾಗಿದ್ದು. ಸೊ ಹತ್ತಿದ ತಕ್ಷಣ ನಾನು ಒಳಗಡೆ ಎತ್ಕೊಂಡು ಬಂದುಬಿಟ್ಟೆ, ನಾನು ನೋಡಲಿಲ್ಲ ಏಟಾಗಿರೋದು. ಆಮೇಲೆ ಚಂದು ನಿಲ್ಲಿಸು ಅಂತಂದರು. ಆಮೇಲೆ ನಿಲ್ಲಿಸಿದ್ರೆ ನನಗೆ ಕೈ ಕಾಲೇ ಓಡ್ತಾ ಇಲ್ಲ, ಇಲ್ಲಿ ಇದಾಗ್ಬಿಟ್ಟಿದ್ದೆಲ್ಲ ಏನು ಮಾಡಬೇಕು ಅಂತ. ಆಮೇಲೆ ಒಂದು ಕ್ಷಣ ಎಲ್ಲ ಅಲ್ಲೇ ಬಂದೋಗ್ಬಿಡ್ತು. ಯಾಕೆ 4-5 ದಿನದಿಂದ ಹಿಂಗೆ ಆಗ್ತಿದೆ ಅವನಿಗೆ, ಬ್ಯಾಕ್ ಟು ಬ್ಯಾಕ್ ಅಂತ. ನಂಗೆ ಕೈ ಕಾಲೇ ಆಡಲಿಲ್ಲ. ಸೊ ಆಮೇಲೆ ಚಂದು ಸ್ವಲ್ಪ ಇದು ಮಾಡಿ ಏನಾಗಿಲ್ಲ, ಜಾಸ್ತಿ ಡೀಪಾಗಿ ಆಗಿಲ್ಲ ಅಂತ. ಆಮೇಲೆ ಯಾವುದಕ್ಕೂ ಸಮಾಧಾನ ಆಗಿರಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಬಂದುಬಿಟ್ವಿ. ಅವರು ಸದ್ಯ ಏನೂ ಆಗಿಲ್ಲ ಅಷ್ಟು ಅಂತ ಹೇಳಿದ್ರು. ಆಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇವತ್ತು ಆರಾಮಾಗಿದ್ದ, ಸ್ಕೂಲ್ಗೂ ಕೂಡ ಕಳಿಸ್ದೆ. ಸೊ ಅದಕ್ಕೆ ಏನಾದರೂ ನಿಮ್ಮದು ಬೇಗ ಹೀಲ್ ಆಗೋದಕ್ಕೆ ಅಥವಾ ಮಾರ್ಕ್ಸ್ ಇಲ್ಲದೆ ಇರೋದಕ್ಕೆ ಏನಾದರೂ ಡಾಕ್ಟರ್ ನನಗೆ ಕ್ರೀಮ್ ಕೊಟ್ಟಿದ್ದಾರೆ. ಸೊ ಅದು ಬೇಕಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ್ದಾದ್ರು ತೋರಿಸ್ತೀನಿ. ಸೊ ನಿಮ್ಗೇನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಬೇಗ ಹೀಲ್ ಆಗೋದಕ್ಕೆ. ಯಾಕೆಂದರೆ ಅವನಿಗೆ ಮಿರರ್ ಹತ್ರ ಹೋಗಿ ನೋಡ್ಕೊಂಡ್ಬಿಟ್ಟು ಹಿಂಗಾಗ್ಬಿಟ್ಟಿದೆ ಅಂತ ಜಾಸ್ತಿ ಇದು ಮಾಡ್ತಿದ್ದಾನೆ ಅವನು.
ಒಂದೊಂದ್ಸರಿ ಅದು ಏನಂದ್ರೆ ಅದು ಒಂದೊಂದ್ಸರಿ ಹಂಗೇನೆ ಏನಾದ್ರು ಒಂದು ಆಗ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ. ಸ್ವಲ್ಪ ನನಗೆ ಟೆಂಪಲ್ಗೆ ಹೋಗಿ ಬಂದ್ಮೇಲೆ ನನಗೆ ಸಮಾಧಾನ ಆಯ್ತು. ಅದೊಂಥರ ನನಗೆ ಅದರಲ್ಲೂ ಜಿಯನ್ಗೆ ಏನಾದ್ರು ಆಗ್ಬಿಟ್ರೆ ನನಗೆ ಒಂಥರ ಅದು ಮೈಂಡಲ್ಲಿ ಅದೇ ಇರುತ್ತೆ. ಇಲ್ಲಿ ಬ್ಲಾಗಲ್ಲಿ ಮುಂದೆ ನಡ್ಕೊಂಡು ಮಾತಾಡ್ತಿರ್ತೀನಿ, ಬಟ್ ಹಿಂದೆ ಮೈಂಡಲ್ಲಿ ಬರೀ ಅದೇ ಹೋಗ್ತಾ ಇರುತ್ತೆ. ಸೊ ನನಗೆ ಬ್ಲಾಗಲ್ಲೂ ಆ ಥರ ಮಾಡ್ಕೊಂಡಂಗೆ ಬಂದಿರೋ ಆ ಥರ ನಾನು ಬ್ಲಾಗ್ ಮಾಡಲ್ಲ. ಸೊ ಏನಾದರೂ ಆದ್ರೂ ಅಷ್ಟೇ ಯಾವ ಒಂದು ಹುಷಾರಿಲ್ಲ ಅಂದರೆ ಅದನ್ನು ನಾನು ಯಾವಾಗಲೂ ಜಾಸ್ತಿ ಹೇಳೋದಿಲ್ಲ. ಬಟ್ ಈ ಸರಿ ಬ್ಲಾಗಲ್ಲಿ ನೋಡಿದಾಗಲೇ ಗೊತ್ತಾಗುತ್ತಲ್ಲ, ಹೇಳಲೇಬೇಕು, ಯಾಕೆಂದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಂದ್ಸರಿ ನಾನು ಅದು ನಂಬ್ತೀನಿ, ತುಂಬಾ ದೃಷ್ಟಿ ಆದಾಗ ಇದು ಒಂದೊಂದ್ಸರಿ ಆಗುತ್ತೆ. ಅದು ನನಗೆ ಅದು ಸ್ವಲ್ಪ ನಂಬಿಕೆ ಇದೆ ಫಸ್ಟ್. ನಾನು ಸೊ ಅದಕ್ಕೆ ದೃಷ್ಟಿ ತೆಗ್ದಿದ್ದೀನಿ. ಇನ್ಯಾವ್ದಾದ್ರು ನೀವೆಲ್ಲ ಯಾವ್ಯಾವ ಥರ ದೃಷ್ಟಿ ತೆಗಿತೀರಾ ಇದ್ರೆ ಹೇಳಿ ನನಗೆ. ನಾನೇನಂದ್ರೆ ಫಸ್ಟು ನಾನು ಕಡಲೆಕಾಯಿ ಚಟ್ನಿ ಮಾಡಬೇಕಾದ್ರೆ ಕಡಲೆಕಾಯಿ ಎಲ್ಲ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಚಟ್ನಿ ಮಾಡೋದು ಇದಕ್ಕೆ. ಆಮೇಲೆ ಸ್ವಲ್ಪ ಮೆಣಸಿಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕರ್ಬೇವಿನ ಸೊಪ್ಪು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡ್ರೆ ರೆಡಿ ಆಗುತ್ತೆ. ಸ್ವೀಟಿಗೆ ಬೇಕಾದ್ರೆ ನೀವು ಒಂಚೂರು ಬೆಲ್ಲ ಹಾಕೋಬೋದು. ನಾನೇನು ಬೆಲ್ಲ ಹಾಕಲ್ಲ, ನನಗೆ ಅಷ್ಟೊಂದೇನು ಸ್ವೀಟ್ ಇಷ್ಟ ಆಗಲ್ಲ. ಅದಕ್ಕೆ ಸೊ ಬೇಕಾದರೆ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆ ಬ್ಲಾಗಲ್ಲಿ ಇವತ್ತು ನಾನು ಅದು ಪರ್ಫ್ಯೂಮ್ ಕಲೆಕ್ಷನ್ಸ್ ತೋರಿಸ್ತೀನಿ. ಯಾಕೆಂದರೆ ಪರ್ಫ್ಯೂಮ್ ನಾನು ತುಂಬ ದಿನದಿಂದ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ನಾನು ತೋರಿಸೇ ಇರಲಿಲ್ಲ. ಸೊ ನನ್ನ ಹತ್ರ ಯಾವುದೇ ಪರ್ಫ್ಯೂಮ್ ಇದೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಟ್ರೈ ಮಾಡ್ಬೋದು, ನಿಮಗೂ ಡೌಟ್ಸ್ ಇರುತ್ತೆ ಯಾವ್ದು ತೊಗೋಬೇಕು ಅಂತ. ನಾನು ಆಲ್ರೆಡಿ ಯೂಸ್ ಮಾಡಿ ಟ್ರೈ ಮಾಡಿರೋದ್ರಿಂದ ಸೊ ನಾನು ಹೇಳಿದ್ರೆ ನಿಮಗೆ ಓಕೆ ಇದು ಚೆನ್ನಾಗಿರ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ. ನೆನ್ನೆ ನನಗೆ ಜಿಯಾನಿಗಿಂತ ನನಗೇನೆ ನೆನ್ನೆ ಫುಲ್ ಹೆಡ್ಡೇಕ್ ಅಂತ ಹೇಳ್ಬೋದು. ಅದು ಯೋಚನೆ ಮಾಡಿ 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 ಫುಲ್ ಹೆಡ್ಡೇಕ್ ಬಂದುಬಿಟ್ಟಿತ್ತು ನೆನ್ನೆ ನನಗೆ. ಅಪ್ಪ ಎಷ್ಟು ಅಂದರೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆ ಸ್ವಲ್ಪ ಮಧ್ಯಾಹ್ನ ಹಾಸ್ಪಿಟಲಿಂದ ಬಂದಮೇಲೆ ಸ್ವಲ್ಪ ಮಲ್ಕೊಂಡು ಅವನ ಜೊತೆನೇ ಮಲಗಿಸ್ಕೊಂಡು ಅವನನ್ನು ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಸೊ ಏನಂದರೆ ಸ್ವಲ್ಪ ಕೋಕೋನಟ್ ಎಲ್ಲ ಜಾಸ್ತಿ ಇತ್ತು, ಹಾಕಿ ಕೋಕೋನಟ್ ಬರ್ಫಿ ಮಾಡೋಣ ಅಂದ್ಬಿಟ್ಟು ಮಿಠಾಯಿ ಥರ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಹಾಕಿಲ್ಲ, ಹೆಂಗೆ ಬರುತ್ತೆ ಟೇಸ್ಟ್ ನೋಡಬೇಕು. ಬೆಳಿಗ್ಗೆ ಎದ್ದಾಗಿಂದ ನನಗೆ ಬ್ಲ್ಯಾಂಕೆಟ್ ಎಲ್ಲ ಸರಿ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ. ಸೊ ಮಧ್ಯಾಹ್ನ ಸ್ವಲ್ಪ ಲಂಚೆಲ್ಲ ಆದಮೇಲೆ ಬಂದ ಮೇಲೆ ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ. ಹಾಗೆ ನಿಮಗೆ ಪರ್ಫ್ಯೂಮ್ ತೋರಿಸ್ತೀನಿ ಅನ್ನಲ್ಲ, ಸೊ ಹಾಗೆ ಇಲ್ಲೇ ತೋರಿಸೋದಕ್ಕೂ ಸರಿ ಹೋಗುತ್ತೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಇದರಲ್ಲಿ ನಂದು ಪರ್ಫ್ಯೂಮ್ಸ್ ಎಲ್ಲ ನೋಡ್ಬೋದು, ಇದರಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ನನಗೆ ತುಂಬ ಹೆಲ್ಪ್ ಆಗ್ತಿದೆ, ಇದರಿಂದ ಡಸ್ಟ್ ಎಲ್ಲ ಕುತ್ಕೊಳ್ಳಲ್ಲ. ಆಮೇಲೆ ಇಲ್ಲೆಲ್ಲ ಬ್ರಷ್ಗಳು ಇಟ್ಕೊಂಡಿದ್ದೀನಿ, ಇಲ್ಲಿ ಲಿಪ್ಸ್ಟಿಕ್ಕು ಇಟ್ಕೊಂಡಿದ್ದೀನಿ, ಸೊ ಅದರಿಂದ ಹೆಲ್ಪ್ ಆಗ್ತಿದೆ. ಸೊ ಇವಾಗ ನನ್ನ ಫೇವ್ರೆಟ್ ಪರ್ಫ್ಯೂಮ್ಸ್ ತೋರಿಸ್ತೀನಿ. ಚಂದುದು ಇದೆ, ಇಷ್ಟೊಂದೆಲ್ಲ ನಂದೇ ಇಲ್ಲ, ಚಂದುದು ಇದೆ, ನಂದು ಇದೆ. ಸೊ ಇಬ್ಬರದು ಸೇರಿಸಿ ಇರೋದು. ಸೊ ನನಗೆ ಸ್ಟೋರೇಜ್ ತುಂಬ ಇಷ್ಟ ಆಯಿತು, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ, ಡಸ್ಟ್ ಎಲ್ಲ ಒಳಗಡೆ ಹೋಗಲ್ಲ. ಒಳಗಡೆ ಅಕಸ್ಮಾತ್ ಹೋದ್ರೂ ಅವಾಗ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡೋದಕ್ಕೆ ಕ್ಲಾಸಿಯಾಗೂ ಕೂಡ ಕಾಣಿಸುತ್ತೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ. ಸೊ ಸದ್ಯಕ್ಕೆ ಇಲ್ಲಿದೆ, ನಾನು ತೋರ್ಸೋದಕ್ಕೆ ಈಸಿ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ನನ್ನ ಫೇವ್ರೆಟ್ ಬಂದು ಇದು YSLದು. ಇದು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ದುಬೈ ಟ್ರಿಪ್ ಹೋಗಿದಾಗಲ ಇಲ್ಲ ದುಬೈ ಟ್ರಿಪ್ಪಿಂದ ವಾಪಸ್ ಬರ್ಬೇಕಾದ್ರೆ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀಲಿ ತೊಗೊಂಡಿದ್ದು ನಾನು ದುಬೈ ವೆಕೇಶನ್ಗೆ ಹೋಗಿದ್ದಾಗ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಇಷ್ಟೇ ಇದೆ. ಯಾಕೆಂದರೆ ನನಗೆ ತುಂಬ ಇಷ್ಟ, ಡೈಲಿ ಇದನ್ನೇ ಯೂಸ್ ಮಾಡ್ತೀನಿ. ನಾನು ವರ್ಕೌಟ್ ಮಾಡೋದಕ್ಕೆ ಹೋಗಿದಾಗ ಆಗಿರ್ಬೋದು, ಸೊ ಮನೇಲಿ ಒಂದೊಂದ್ಸರಿ ಯೂಸ್ ಮಾಡ್ತಾನೆ ಇರ್ತೀನಿ, ಮನೇಲಿದ್ದಾಗ ಒಂದೊಂದ್ಸರಿ ಯೂಸ್ ಮಾಡ್ತೀನಿ ನಾನು. ಫಸ್ಟ್ ಫೇವ್ರೇಟ್ ಅದು ಖಾಲಿ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಡ್ಯೂಟಿ ಫ್ರೀಗೆ ಹೋದಾಗ ಖಂಡಿತ ಸೇಮ್ ತೊಗೊಂಬರ್ತೀನಿ. ನನಗೆ ತುಂಬ ಇಷ್ಟ, ತುಂಬ ಮೈಲ್ಡಾಗಿ ಚೆನ್ನಾಗಿದೆ. ನನಗೆ ತುಂಬ ಪರ್ಫ್ಯೂಮ್ಸ್ ಏನಂದರೆ ತುಂಬ ಸ್ಟ್ರಾಂಗ್ ಆಗಿದ್ರೆ ಇಷ್ಟ ಆಗಲ್ಲ. ಸೊ ಇದು ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ತೊಗೊಂಡಿದ್ದು, YSL ಬ್ರ್ಯಾಂಡು, ಸೂಪರ್. ಸೊ ನಾನು ತೊಗೊಂಡಾಗ ಪ್ರೈಸಸ್ ಎಲ್ಲ ನಂಗೆ ಅಷ್ಟು ನೆನಪಿಲ್ಲ, ಯಾಕೆಂದರೆ ಯಾವಾಗ ನಾನು ಪರ್ಫ್ಯೂಮ್ಸ್ ಎಲ್ಲ ಇಲ್ಲಿ ತೊಗೊಳೋದು ಕಮ್ಮಿನೇ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಂಗೆ ಅಲ್ಲೇನಾದರೂ ಇಷ್ಟ ಆದರೆ ಡ್ಯೂಟಿ ಫ್ರೀಲಿ, ಯಾವ ಡ್ಯೂಟಿ ಫ್ರೀ ಇಲ್ಲಾದರೂ ಸರಿನೇ ತೊಗೊಂಡು ಬರ್ತಾ ಇರ್ತೀನಿ. ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಅಂತಲೇ ಇಲ್ಲ, ಅದರಿಂದ. ಸೊ ಇದು ನೆಕ್ಸ್ಟ್ ಇದು ನಂದು
ಫಸ್ಟ್ ನಂದು ಹೈ ಎಂಡ್ ಪರ್ಫ್ಯೂಮ್ ಅಂತ ಹೇಳ್ಬೋದು. ಅದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದು 6 years ಇತ್ತು, ಸೊ ಅದರಿಂದ ಇಟ್ಕೊಂಡಿದ್ದೀನಿ. ಏನು ಮುಗಿತಾ ಬಂತು, ಬಟ್ ಇದು ಇನ್ನಿಷ್ಟೇ ಇರೋದು. ನಾನು ಒಂದು ಟಿಪ್ ಕೊಡೋದಾದ್ರೆ ಪರ್ಫ್ಯೂಮ್ ಆದಷ್ಟು ಕಡಿಮೆ ತಗೊಳ್ಳಿ, ಯಾಕೆಂದರೆ ಫುಲ್ ದೊಡ್ಡ ದೊಡ್ಡ ತೊಗೊಂಬಿಟ್ರೆ ಖಾಲಿ ಮಾಡೋದು ಲೇಟ್ ಆಗುತ್ತೆ. ಪರ್ಫ್ಯೂಮ್ಗೆ ನಿಮಗೆ ಇದು ಜಾಸ್ತಿ ಕೊಡ್ತಾರೆ. ಇದು ಯುಗೋ ಬಾಸ್, ಇದು ನಾನು ಇದು ಲಂಡನಲ್ಲಿ ತೊಗೊಂಡಿದ್ದು. ಸೊ ಆವಾಗ ವೆಕೇಶನ್ಗೆ ಹೋದಾಗ ಇನ್ನೇನಿದು 6 years ಇತ್ತು. ನಾನು ಅವಾಗ ನೋಡ್ಬಿಟ್ಟೆ ತೊಗೊಂಡಿದ್ದೆ ಎಷ್ಟು ವರ್ಷ ಇರುತ್ತೆ ಅಂತ. ಸೊ ಇದೀನಿ ಇಷ್ಟ ಇದೆ. ಇದೀಗ ಅದಾದ್ಮೇಲೆ ಇವಾಗ ಇದನ್ನ ಖಾಲಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇದು ತುಂಬ ಅಷ್ಟೇ ಇದು ಅಷ್ಟೇ ತುಂಬ ಮೈಲ್ಡ್ ಆಗಿದೆ, ಬಟ್ ನನ್ನ ಫೇವ್ರೇಟ್ ಇದು. ಮತ್ತು ನಾನು ಈ ಪ್ಯಾಕೇಜಿಂಗು ತುಂಬ ಇಷ್ಟ. ಟ್ರಾವೆಲ್ ಮಾಡ್ಬೇಕಾದ್ರೆ ತೊಗೊಂಡು ಹೋಗೋಕೆ ಇಷ್ಟಪಡ್ತೀನಿ ಇದು ನಾನು, ಯಾಕೆಂದರೆ ಚಿಕ್ಕದಾಗಿದೆ ಅದಕ್ಕೆ. ಸೊ ನಿಮಗೆ ಝಾರಾಲು ಒಳ್ಳೊಳ್ಳೆ ಪರ್ಫ್ಯೂಮ್ ಸಿಗುತ್ತೆ, ಬಟ್ ನಾನು ಝಾರಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ. ನೆಕ್ಸ್ಟ್ ಬಂದು ಶನೆಲ್ದಿದು. ಇದು ನನ್ನ ರೀಸೆಂಟ್ ಫೇವ್ರೇಟು. ಇವಾಗ ಈ ಸರಿ ನಾನು ವೆಕೇಶನ್ಗೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿದ್ದು. ತುಂಬ ಇಷ್ಟ ನನಗೆ ಇದು. ನಾನು ಈ ಸರಿ ಅಬುದಾಬಿಲಿ ತೊಗೊಂಡು ಬಂದೆ ಇದು. ದುಬೈ, ಅಬುದಾಬಿ ಎಲ್ಲ ಪರ್ಫ್ಯೂಮ್ಸ್ ಚೆನ್ನಾಗಿರುತ್ತೆ. ಶನೆಲ್ ಎಲ್ಲ ಕಡೆ ಸಿಗುತ್ತೆ. ಸೊ ಇದು ಕೂಡ ಅಷ್ಟೇ ತುಂಬ ಮೈಲ್ಡ್ ಆಗಿದೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವು ಎರಡು ಕಂಪೇರ್ ಮಾಡಿದ್ರೆ, ಬಟ್ ಓಕೆ, ಎಷ್ಟೊಂದು ದಿನ ಬರುತ್ತೆ. ಸೊ ವೆಕೇಶನ್ಗೆ ಹೋದಾಗ ಒಂದೊಂದ್ಸರಿ ತೊಗೊಂಬಂದು ಏನಾಗಲ್ಲ. ಸೊ ಇದು ನನಗೆ ಗಿಫ್ಟ್ ಬಂದಿದ್ದು ಬಾಡಿ ಶಾಪ್ದು, ಬಟ್ ಇದು ನಾನು ಜಾಸ್ತಿ ಇವಾಗ ವರ್ಕೌಟ್ ಮಾಡೋಕ್ಕೆ ಹೋದಾಗ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ತುಂಬ ಫ್ಲವರ್ ಥರ ಫೀಲ್ ಆಗುತ್ತೆ ಹಾಕೊಂಡಾಗ ತುಂಬ ನನಗೆ ಚೆನ್ನಾಗಿ ಅನಿಸ್ತಿದೆ. ನನ್ನ ಫೇವ್ರೇಟ್ ಆಗ್ಬಿಟ್ಟಿದೆ, ರೀಸೆಂಟ್ ಫೇವ್ರೇಟು. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಇದ್ರು ನನಗೆ. ಪರ್ಫ್ಯೂಮ್ಸ್ ನನ್ನ ಇರೋದೆಲ್ಲ ಫೇವ್ರೇಟ್ ಅಂತ ಹೇಳ್ತೇನೆ ಇದ್ದೀನಿ, ಯಾಕೆಂದರೆ ಅಷ್ಟು ಇಷ್ಟ ಇದೆ. ನೆಕ್ಸ್ಟ್ ಬಂದರೆ ಇದು ನಂದು. ಸೊ ಇಷ್ಟೆಲ್ಲ ಚೆಂದಿದೆ. ಬಾ ಎಷ್ಟೊಂದು ಇಟ್ಕೊಂಡಿದ್ದಾರೆ ಪರ್ಫ್ಯೂಮ್ನು. ಇಷ್ಟೆಲ್ಲ ಫುಲ್ ಚೆಂದಿದೆ. ನೈಕಿ, ಅದು ಇದು ಯುಗೋ ಬಾಸ್, ಅಡಿಡಾಸ್, ಝಾರಾ, ಗೂಚಿ, ಇದೆಲ್ಲ ಚೆಂದಿದೆ. ಸೊ ನಾನು ಇಷ್ಟೇ ಇರೋದು ಪರ್ಫ್ಯೂಮ್ಸು. ನಾನು ಇಷ್ಟು ದಿನ ಇದು ನೋಡ್ಬಿಟ್ಟು ಓಕೆ ಎಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಪರ್ಫ್ಯೂಮ್ಸ್ ತೊಗೋಬಾರ್ದು ಅಂತ. ಅದರಲ್ಲಿ 2 ಖಾಲಿ ಆಗಿಬಿಟ್ಟಿದೆ. ಸೊ ಇದೊಂದು. ನೆಕ್ಸ್ಟ್ ಬಂದಿದ್ದು SI ಅರ್ಮಾನಿ ಬ್ರ್ಯಾಂಡ್ ಇದು. ಇದು ಕೂಡ ಅಷ್ಟೇ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ತೊಗೊಂಡಿದ್ದು. ಇದು ಚೆನ್ನಾಗಿ ನೆನಪಿದೆ. ನಾನು ವೆಕೇಶನ್ಗೆ ಹೋಗಿ ಬರ್ಬೇಕಾದ್ರೆ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀಲಿ ಇದಕ್ಕೇನೋ ಒಂದು 1000 ರೂಪೀಸು ಏನೋ ಆಫರ್ ಇತ್ತು, ಅವಾಗ ತೊಗೊಂಡಿದ್ದೆ. ಇದು ಸ್ವಲ್ಪ ತೊಗೊಂಡಾಗ ನನಗೆ ಅಲ್ಲಿ ಹಾಕೊಂಡಾಗ ಇಷ್ಟ ಆಯಿತು, ಬಟ್ ಆಮೇಲೆ ಸ್ವಲ್ಪ ನನಗೆ ಇದು ಸ್ವಲ್ಪ ಸ್ಟ್ರಾಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಹಾಕೊಂಡಾಗ. ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಿದ್ದೀನಿ ಇದು. ಅದಕ್ಕೆಲ್ಲ ಕಂಪೇರ್ ಮಾಡೋದೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ, ಕಡಿಮೆ ಯೂಸ್ ಮಾಡ್ತೀನಿ, ಬಟ್ ಯೂಸ್ ಮಾಡೋದೇ ಇಲ್ಲ ಅಂತೇನಿಲ್ಲ, ಯೂಸ್ ಮಾಡ್ತೀನಿ. ಇದು ಕೂಡ ಚೆನ್ನಾಗಿದೆ. ಸೊ ಇಷ್ಟು ನನ್ನ ಹತ್ರ ಇರೋ ಪರ್ಫ್ಯೂಮ್ಸು, ಅದೇ ನನ್ನ ಫೇವ್ರೇಟ್ ಪರ್ಫ್ಯೂಮ್ಸು. ನೆಕ್ಸ್ಟು ಗೊತ್ತಿಲ್ಲ, ಒಂದಿದೆ ಮೈಂಡಲ್ಲಿ, ನೆಕ್ಸ್ಟ್ ಅದು ಯಾವಾಗ ತೊಗೋತೀನಿ ಅಂತ. ಸೊ ನೆಕ್ಸ್ಟ್ ಟ್ರಾವೆಲ್ ಮಾಡಿದಾಗ ತೊಗೋತೀನಿ. ನನ್ನ ಪರ್ಫ್ಯೂಮ್ಸ್ ಎಲ್ಲ ಇಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದಕ್ಕಿಂತ ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಕಡೆ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪರ್ಫ್ಯೂಮ್ ಶಾಪಿಂಗ್ ಮಾಡ್ಕೊಂಡ್ಬರ್ತೀನಿ ಡ್ಯೂಟಿ ಫ್ರೀಲಿ. ಸೊ ಅದೊಂದು ನನ್ನ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗೋಂಥ ಒಂದು ಇದು. ಸೊ ಇಷ್ಟು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ಹಂಗೆ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ನಾನು ಆರಾಮಾಗಿದ್ದೀನಿ ಕಂಪೇರಿಟಿವ್ಲಿ. ಯಾಕೆಂದರೆ ಲಾಸ್ಟ್ 4 days ಹೆಂಗಾಗ್ಬಿಟ್ಟಿತ್ತು ಅಂದರೆ ನನಗೆ ಲಾಸ್ಟ್ 4-5 days ಈ ವೀಕ್ ಅಂತಲೇ ಅಂದ್ಕೊಳ್ಳಿ. ಲಾಸ್ಟ್ ಜಿಯನ್ ಆ್ಯನ್ಯುವಲ್ ಡೇ ಫ್ರೈಡೇ ಇತ್ತು. ಫ್ರೈಡೇ ಆದಮೇಲೆ ಸ್ಯಾಟರ್ಡೇ ಸಂಡೇಯಿಂದ ಸೊ ಈ ಫ್ರೈಡೇವರೆಗೂ ಒಂಥರ ಸ್ವಲ್ಪ ಹಂಗೆ ಮೈಂಡಲ್ಲಿ ಬೇರೆ ಬೇರೆ ವಿಷಯಗಳು ಓಡ್ತಾ ಇತ್ತು, ಜಿಯನ್ದು ಓಡ್ತಾ ಇತ್ತು. ಬಟ್ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬು. ದೇವಸ್ಥಾನಕ್ಕೆ ನೆನೆ ಹೋಗಿ ಬಂದಮೇಲೆ ಪಾಸಿಟಿವ್ ವೈಬ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜಿಯನ್ ಕೂಡ ಆರಾಮಾಗಿದ್ದ. ಸೊ ಅದರಿಂದ ಇವತ್ತು ಸ್ವಲ್ಪ ನನಗೆ ಆರಾಮಾಗಿ ನಿಮ್ಮ ಜೊತೆ ನಾರ್ಮಲಾಗಿ ಮಾತಾಡೋಕ್ಕೆ ನಂಗೆ ಅನಿಸ್ತಾ ಇದೆ. ಬಟ್ ಆದರೂ ಏನಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಾನು ಪಾಸಿಟಿವ್ ಆಗಿರಬೇಕು, ಎಷ್ಟಾಗುತ್ತೆ ಅಷ್ಟು ಎನರ್ಜೆಟಿಕ್ ಆಗಿರಬೇಕು ಅಂತಲೇ ಅಂದ್ಕೊಂಡು ನಾನು ಯಾವಾಗಲೂ ವ್ಲಾಗ್ ಮಾಡೋದು. ನನ್ನ ಹಿಂದೆ ಬ್ಯಾಕಲ್ಲಿ ಏನೇ ಆಗ್ತಾ ಇರಲಿ, ನನ್ನ ಮೈಂಡಲ್ಲಿ ಬೇರೆ ಏನಾದರೂ ಯೋಚನೆ ಹೋಗ್ತಾ ಇರಲಿ, ನಂಗೆ ಬೇರೆ ಬೇರೆ ಏನೇ ಯೋಚನೆಗಳಿದ್ರು ಅದು ಇನ್ನೊಂದು ಟೈಮಲ್ಲಿ ಕುತ್ಕೊಂಡು ನಾನು ಯೋಚನೆ ಮಾಡ್ತೀನಿ. ಬಟ್ ಕ್ಯಾಮ್ರಾ ಮುಂದೆ ನನಗೆ ಯಾವಾಗಲೂ ನಾನು ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮದು ಇದನ್ನು ನಿಮ್ಗೆ ಹೇಳ್ಕೊಂಡು ನಿಮಗೂ ಅಷ್ಟು ಇದು ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಸೊ ಯಾರು ಬೇಕಾದ್ರೆ ನಾನು ಸಲಹೆಗಳನ್ನ ಕೇಳ್ತೀನಿ ಕೊಡಿ ಅಂತ. ಸೊ ಅವಾಗ ಎಷ್ಟೊಂದು ಜನ ನನಗೆ ಕೊಡ್ತೀರಾ. ಲಾಸ್ಟ್ ಟೈಮ್ ಜಿಯನ್ ಕೋಲ್ಡ್ ಆಗಿದ್ದಾಗಲೂ ಅಷ್ಟೇ ಎಷ್ಟೊಂದು ನಂಗೆ ರೆಮಿಡೀಸ್ ಎಲ್ಲ ಹೇಳಿದ್ದೀನಿ. ನಾನು ಖಂಡಿತ ಟ್ರೈ ಮಾಡ್ತೀನಿ, ಟ್ರೈ ಮಾಡೋದಿಲ್ಲ ಅಂತಲ್ಲ. ಸೊ ಖಂಡಿತ ಟ್ರೈ ಮಾಡ್ತೀನಿ, ಯಾಕೆಂದ್ರೆ ನಂಗೆ ಗೊತ್ತು ಎಷ್ಟೊಂದು ಜನಕ್ಕೆ ನಿಮಗೆ ಒಳ್ಳೊಳ್ಳೆ ವಿಷಯಗಳು ಗೊತ್ತಿರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ವ್ಲಾಗು. ಮತ್ತೆ ಮುಂದಿನ ವ್ಲಾಗ ಸಿಗ್ತೀನಿ. ನಾನು ಇನ್ಮೇಲೆ ನೆಕ್ಸ್ಟು ಪ್ರತಿ ವಿಂಟರ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ವಿಂಟರಲ್ಲಿ ನಾನೇನೇನು ಫಾಲೋ ಮಾಡ್ತೀನಿ ಅಂತ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಪ್ರತಿ ವ್ಲಾಗಲ್ಲೂ ಒಂದೊಂದು ವಿಂಟರ್ ಟಿಪ್ಸ್ ಹೇಳ್ಕೊಂಡು ಹೋಗೋಣ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.